ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಒಳ್ಳೆ ಮಜಾ ಇತ್ತು ಅಕ್ಕ. ಆ ಡುಮ್ಮಿ ಕಚ್ಚಿದ ತಕ್ಷಣ ಅಪ್ಪ ಅಯ್ಯೋ ಅಮ್ಮ ಅಂತ ಇಬ್ರು ಓಡೋಗ್ಬಿಟ್ರು. ಅವನ್ ಜೊತೆ ಒಂದ್ ಶಿಷ್ಯನೋ ಒಬ್ಬ ಇದ್ದ. ಈ ಊರು ಅಂದ್ರೆ ಭಯನೇ ಬಂದ್ಬಿಡ್ತವನಿಗೆ. ಪಾಪ ಕಣ್ರೆ, ನೀವಿಬ್ರು ಯಾಕೆ ಅವ್ರನ್ನ ಹಂಗ್ ಗೋಳ್ ಹೊಯ್ಕೊಂಡ್ರಿ? ಪಾಪ ಊರ್ ಹಬ್ಬಕ್ಕೆ ಅಂತ ಬಂದಿದ್ರೇನೋ. ಸುಮ್ನೆ ಇರಕ್ಕ, ನನ್ ಲೈಫಲ್ಲಿ ನಾನು ಯಾರಿಗೂ ಸಾರಿನೇ ಕೇಳಲ್ಲ. ಅಂಥದ್ರಲ್ಲಿ ನೇನೋ ಪಾಪ ನನ್ನಿಂದ ತಪ್ಪಾಗಿದೆ ಅಂತ ಸಾರಿ ಕೇಳಿದ್ರೆ ನನ್ ಮುಂದೆನೆ ಕೋಪ್ ತೋರಿಸ್ತಾನೆ. ಸಿಟ್ ಬರಲ್ವಾ? ಮತ್ತೆ ನೀನ್ ಅವ್ರಿಗೆ ಹಾಗ್ ಒದ್ರೆ ಅವ್ರಿಗೆ ಸಿಟ್ ಬರಲ್ವಾ? ಅದ್ರಲ್ಲಿ ನಂದೇನೋ ತಪ್ಪಿಲ್ಲ ಅಕ್ಕ. ಕಳ್ರ ಹತ್ರ ಇರೋ ಬ್ಯಾಗನ ಅವ್ನ್ ಯಾಕೆ ತರ್ಬೇಕಿತ್ತು? ಬೇರೆ ಬ್ಯಾಗ್ ಇರ್ಲಿಲ್ವಾ ಅವ್ನ್ಗೆ? ಕಳ್ರು ಕಳ್ತನ ಮಾಡಕ್ ಅದೇ ಬ್ಯಾಗ್ ತರ್ತಾರೆ, ನೀನ್ ಅವ್ರಿಗೆ ಹೋಗ್ ಒದಿತ್ಯಾ ಅಂತ ಅವ್ರಿಗೇನ್ ಕನ್ಸ್ ಬಿದ್ದಿರತ್ತಾ? ಪಾಪ. ನೀನೇನಕ್ಕ ನನ್ನನ್ ಬಿಟ್ಟು ಬೇರೆ ಯಾವಂದೊಬ್ಬರ ವಹಿಸ್ಕೊಂಡ್ ಮಾತಾಡ್ತಿದ್ಯಾ? ವಹಿಸ್ಕೊಂಡಿದ್ದಲ್ಲ ಕಣೆ, ಇರದ್ ಹೇಳಿದ್ದು. ಅದೇ ಥರ ಬ್ಯಾಗ್ ಕಾಣಿಸ್ತು ಅಂದ ತಕ್ಷಣ ಹೋಗ್ ಒದ್ಬಿಡದ ನೀನು? ಅದಕ್ಕೆ ಹೇಳೋದು ಮನುಷ್ಯಂಗೆ ತಾಳ್ಮೆ ಮುಖ್ಯ ಅಂತ. ಮೊದಲನೇ ಸಲ ಅವ್ರು ಈ ಊರಿಗೆ ಬಂದಿರ್ತಾರೆ. ಈ ಊರಿನ ಜನನೇ ಸರಿ ಇಲ್ಲ ಅಂತ ತಿಳ್ಕೊಳಲ್ವಾ? ಅನ್ಕೊಡೋದೇನಕ್ಕ, ಅನ್ಕೊಂಡಾಯ್ತು. ಆ ಲಂಬು ಜೊತೆ ಒಬ್ಬ ಕುಳ್ಳ ಇದ್ನಲ್ಲ, ಬಾಸ್ ಇಲ್ಲಿರೋದ್ ಬೇಡ, ಈ ಊರು ಪಕ್ಕ ಡೇಂಜರು, ಓಡೋಗನ ನಡೀರಿ ಅಂತ ಕರ್ಕೊಂಡೋದ. ಆದ್ರೂ ಅಕ್ಕ, ಆ ಲಂಬು ಒಂಥರ ಸೂಪರ್ ಆಗಿದ್ದ, ಸಖತ್ತಾಗಿದ್ದ. ಗಂಗಾಕ್ಕಂಗಂತೂ ಸೂಟ್ ಆಗಲ್ಲ, ನಿಮಗಂತೂ ಪಕ್ಕ ಮ್ಯಾಚಿಂಗು. ಶಾನೆ ಟಾಪ್ ಗೌನೆ. ಏಥೋ ಸುಮ್ನೆ ಇರೆ. ಗಂಡ್ಮಕ್ಳು ಅಂದ್ರೆ ಯಾರಾದ್ರೂ ಹಂಗಿರ್ತಾರಾ? ಅವಳು ಕಚ್ಚಿದ ತಕ್ಷಣ ಹೆಂಗ್ ಹೆದರ್ಕೊಂಡ್ ಓಡ್ ಹೋದ? ಗಂಡ್ಮಕ್ಳು ಅಂದ್ರೆ ರೆಬ್ಬೆಲ್ ಆಗಿರ್ಬೇಕು. ಅಕ್ಕ, ನಾನ್ ಹೇಳಿದ್ದು ನಿನಗಲ್ಲ, ಗೌರಿ ಅಕ್ಕಂಗೆ ಮ್ಯಾಚಿಂಗ್ ಮ್ಯಾಚಿಂಗ್ ಅಂತ. ಗೌರಿ ಅಕ್ಕಂಗೂ ಸೂಟ್ ಆಗಲ್ಲ ಅವನು. ಇರಿಟೇಟಿಂಗ್ ಫೆಲೋ. ಅಯ್ಯೋ, ನಿಮ್ಮಿಬ್ರಿಗೂ ಸುಮ್ನೆ ಇರಕ್ಕಾಗಲ್ವಾ? ಬಿಡಿ ಆ ವಿಷಯನ. ನಾನಂತೂ ಬಿಡಲ್ಲ ಅಕ್ಕ. ಅವನಿವಾಗ ಊರ್ ಬಿಟ್ಟು ಹೋಗಿದ್ರೆ ಸರಿ. ಅಪ್ಪಿ ತಪ್ಪಿ ಇದೇ ಊರಲ್ಲ ಅವನೇನಾದ್ರೂ ಇದ್ನೋ, ನಾನಂತೂ ಅವನ್ನ ಸುಮ್ನೆ ಬಿಡಲ್ಲ. ಏನ್ ಮಾಡ್ತೀಯ ಅಕ್ಕ? ನೋಡ್ತಾ ಇರು, ನಾಳೆ ಅವ್ನ್ ನನ್ ಕಣ್ಣಿಗೆಲ್ಲಾದ್ರೂ ಕಾಣಿಸ್ಲಿ, ನಿಜವಾಗ್ಲೂ ಅವನನ್ ಮರ ಹತ್ತಿಸ್ತೀನಿ. ಏಯ್, ಹಾಗೆಲ್ಲ ಮಾಡ್ಬಾರ್ದು ಕಣೆ. ಪಾಪ ಅದೇನ್ ಸಮಸ್ಯೆ ಇತ್ತು, ಯಾರನ್ನ ಹುಡ್ಕೊಂಡ್ ಬಂದಿದ್ರು? ರೂಮ್ ವಿಚಾರಿಸಿದೆ ಬಾಸ್, ಎಲ್ಲ ಕಡೆನೂ ಫುಲ್ ಆಗಿಬಿಟ್ಟಿದ್ದಾವೆ. ಈಗ ಏನ್ ಮಾಡೋದು ಬಾಸ್? ವ್ಯವಸ್ಥೆ ಮಾಡಿದೀನಿ. ಆ ದೇವಸ್ಥಾನದಲ್ಲಿ ಭಕ್ತಾದಿಗಳು ಮಲ್ಗಕ್ಕೆ ಜಾಗ ಇದೆಯಂತೆ. ನಾವಿವತ್ತು ಭಕ್ತಾದಿಗಳೇ, ಬನ್ನಿ ಹೋಗೋಣ. The number you are trying to call is currently not reachable. ಅದ್ಕೆ ಅದ್ಗೆ ಏನ್ ಮಾಡ್ತಾ ಇದ್ದೀರಾ? ಓ, ಅಭಯ್ ಬರ್ತಾನೆ ಅಂತ ಕಾಯ್ತಾ ಇದ್ದೀರಾ? ಬರ್ತಾನ್ ಬಿಡಿ, ಅವನೇ ಚಿಕ್ಕ ಹುಡ್ಗನ. ನೀವ್ ಹೋಗ್ ಮಲ್ಕೊಳ್ಳಿ. ನೀನ್ ಹೋಗ್ ಮಲ್ಕೋ ಶಕುಂತಲ, ನಾನ್ ಆಮೇಲೆ ಮಲ್ಕೋತೀನಿ. ನೀನ್ ಹೋಗು. ಸರಿ ಅದ್ಕೆ, ಗುಡ್ ನೈಟ್. The number you are trying to call is currently not reachable. ಯಾಕೆ ಬಾಸ್, ದೇವದಾಸ್ ತರ ಡಲ್ಲ ಕೂತಿದ್ದೀರಾ? ಏನು ಯೋಚನೆ ಮಾಡ್ತಾ ಇದ್ದೀರಾ? ಅಮ್ಮ ನೆನ್ಪಾಗ್ತಿದ್ದಾಳ ಕಣೋ, ನಾವ್ ಹೇಳ್ಬಿಟ್ಟು ಬರ್ಬೇಕಾಗಿತ್ತು. ಪಾಪ ಎಷ್ಟು ಟೆನ್ಷನ್ ಮಾಡ್ಕೊಳ್ತಿದ್ದಾಳೋ ಏನೋ. ಅದಕ್ಕೆ ಯಾಕೆ ಬಾಸ್ ವರಿ ಮಾಡ್ಕೋತೀರಾ? ಒಂದು ಫೋನ್ ಮಾಡಿ. ಎಲ್ಲಿ ನಿಮ್ಮ ಫೋನು? ಇರಿ, ಇದೆ. ಸ್ವಿಚ್ ಆಫ್ ಆಗಿದೆ. ಏನು ಮಾಡೋದು? ಹಾಂ, ಓ, ಲಾಕ್ ಆಗಿದೆ. ಓ, ತಂಬು. ಇದು ಬರ್ತಾ ಇಲ್ಲ. ತಗೊಳ್ಳಿ ಬಾಸ್, ಫೋನ್ ಮಾಡಿ.
The subscriber is currently switched off. Please try after some time. ಸ್ವಿಚ್ ಆಫ್ ಅಂತ ಬರ್ತಿದೆ ಕಣೋ. ನನ್ನನ್ನು ಹುಡ್ಕೊಂಡು ಎಲ್ಲಿ ಸುತ್ತಾಡ್ತಿದ್ದಾರೋ ಏನೋ. ಪಾಪ ಬಾಸ್ ಮೇಡಮ್. ಬಾಸ್ ತುಂಬ ಯೋಚನೆ ಮಾಡಬೇಡಿ. ಇಬ್ಬರು ಸುತ್ತಾಡಿ ತುಂಬ ಸುಸ್ತಾಗಿದೆ. ನಾ ಮಲ್ಕೋತೀನಿ, ತಗೊಳ್ಳಿ ನಿಮ್ಮ ದಿಮ್ನ. ಗುಡ್ ನೈಟ್ ಬಾಸ್. ಅಬ್ಬಾ. ಹೇಯ್ ಏ ಮುಳುಗೋ. ಅಯ್ಯೋ ಬಾಸ್, ಮುಳುಗೋವರ್ಗ ಅಷ್ಟೇ ಕಣ. ಹೆದರ್ಕೋಬೇಡ ಕಣ, ನಾನಿದ್ದೀನಿ. ಏ ಮುಳುಗೋ. ಹಾ ಬಾಸ್ ಬಿಟ್ಬಿಡಿ ಬಾಸ್. ಏನು ಆಗಲ್ಲ. ಬನ್ನಿ ಬಾಸ್ ಹೋಗೋಣ. ಏನು ಆಗಲ್ಲ ಕಣೋ. ಅಯ್ಯೋ ಬನ್ನಿ ಬಾಸ್, ಚಳಿ ಆಗ್ತಿದೆ, ತಡ್ಕೊಳಕ್ ಆಗ್ತಾ ಇಲ್ಲ. ಇದನ್ನ ಎಂಜಾಯ್ ಮಾಡಕ್ ಎಷ್ಟು ಪುಣ್ಯ ಮಾಡಿರ್ಬೇಕು ಗೊತ್ತಾ. ಈ ರೀತಿ ಎಂಜಾಯ್ಮೆಂಟ್ ನಿನಗೆ ಸಿಟಿಲ್ ಸಿಗುತ್ತಾ? ಹೋಗಿ ಬಾಸ್, ನೀವು ಒಳ್ಳೆ. ಏ ಕೇಳಿ, ಯಾಕೋ ಇಷ್ಟೊಂದು ನಡಕ್ತಿದ್ಯಾ? ಹೀಗೆ ನಡಕ್ತಿದ್ರೆ ಇನ್ನೊಂದ್ಸಲ ತಳ್ಬಿಡ್ತೀನಿ ನೋಡು. ಬೇಡ ಬಾಸ್, ಈಗಲೇ ತಡ್ಕೊಳಕ್ ಆಗ್ತಿಲ್ಲ. ಏನೋ ಮಾಡ್ತಿದ್ಯಾ ಅಲ್ಲಿ? ಅಯ್ಯೋ ಬಾಸ್, ಅವನು 1, 2, 3 ಎಲ್ಲ ಇಲ್ಲೇ ಮಾಡ್ತಿದ್ರು ನೋಡಿ. ಏನು ಆಗಲ್ಲ ಬಾರೋ. ಏನಾಗಲ್ಲ ಅಂತೀರಲ್ಲ ಬಾಸ್, ನಾವು ಅದೇ ನೀರಲ್ಲೇ ಸ್ನಾನ ಮಾಡಿದ್ದು. ಇಲ್ಲಿ ನೋಡಿ ಎಷ್ಟೊಂದು ಚೆನ್ನಾಗಿದೆ, ಎಷ್ಟು ಕ್ಲೀನ್ ಆಗಿದೆ. ಈ ನೀರಲ್ಲಿ ಸ್ನಾನ ಮಾಡಿದ್ರೆ ಏನೂ ಆಗಲ್ಲ. ಬ್ಯಾಗ್ ಎತ್ಕೊ. ಬನ್ನಿ ಬಾಸ್, ನೋಡಿ ಕೂತಾನೆ. ಸರ್, ನಮಗೊಂದು ಸಿಂಗಲ್ ರೂಮ್ ಇದ್ರೆ ಸಾಕು. ದೇವಸ್ಥಾನದ ಪಕ್ಕನೇ ಇರಬೇಕು. ಹೌದು, ದೇವಸ್ಥಾನದ ಪಕ್ಕನೇ. ಯಾಕೆ? ಯಾಕೆಂದ್ರೆ ನಮ್ಮ ಬಾಸು ಪರಮ ದೇವಿ ಭಕ್ತ. ಅಂದ್ರೆ ದೇವಿ ಮೇಲೆ ಭಕ್ತಿ ಜಾಸ್ತಿ, ಅದಕ್ಕೆ. ನಮ್ಮೂರಲ್ಲಿ ದೇವಿ ದೇವಸ್ಥಾನ ಇಲ್ಲ, ಈಶ್ವರನ ದೇವಸ್ಥಾನ ಇದೆಯಲ್ಲ. ಓಹ್, ಹೌದಲ್ವಾ? ನಮ್ಮೂರಲ್ಲೇ ಯಾಕೆ? ಯಾಕೆ ಅಂದ್ರೆ ನಮ್ಮ ಬಾಸು ಆ ದೇವಸ್ಥಾನದಲ್ಲಿ ಒಂದು ಹುಡುಗಿ ನೋಡಿಬಿಟ್ಟಿದ್ದಾರೆ. ಆ ಹುಡುಗಿ ಮೇಲೆ ಎವಿಲವ್ ಆಗ್ಬಿಟ್ಟಿದೆ. ಓಹೋ, ಅದಕ್ಕೆ ಈ ಊರಲ್ಲಿ ಇದ್ದು ಆ ಹುಡುಗಿನ ಇಂಪ್ರೆಸ್ ಮಾಡಿ ಪಟಾಯಿಸ್ಕೋಬೇಕು ಅಂತ. ಇದಕ್ಕೆ ನೀವೇನಂತೀರಾ? ಅಲ್ಲಿ ಆ ಬೆಟ್ಟದ ಹತ್ರ ಮನೆ ಏನ್ ಬೇಡ ನಮಗೆ, ಆ ದೇವಸ್ಥಾನ ಹತ್ರ ಇದ್ರೆ ಸಾಕು. ಓ ಸರಿ. ಅಯ್ಯ ನನ್ ಮಕ್ಕಳ, ನಮ್ಮೂರಿಗೆ ಬಂದ್ಬಿಟ್ಟು ನಮ್ಮೂರ್ ಹುಡುಗಿ ಮೇಲೆ ಕಣ್ಣಾಕ್ತೀರಾ? ನಿಲ್ರೋ.